ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂತಹ ದಿನ ಜನಸಾಗರ ಹರಿದು ಬಂದಿದ್ದನ್ನು ನೀವೆಲ್ಲ ಗಮನಿಸಿದ್ರಿ. ಈ ವೇಳೆ ಅಲ್ಲೇ ಆಪೋಸಿಟ್ನಲ್ಲಿದ್ದಂತಹ ಕಬ್ಬನ್ ಪಾರ್ಕ್ಗೆ ವಿಪರೀತವಾಗಿ ಹಾನಿಯಾಗಿದೆ. ಈ ಬಗ್ಗೆ ದೂರು ಕೂಡ ದಾಖಲಾಗ್ತಾ ಇದೆ. ಹಾಗಾದ್ರೆ ದೂರು ಕೊಡ್ತಾ ಇರೋದು ಯಾರು? ಬನ್ನಿ ಡೀಟೇಲ್ಸ್ ನೋಡೋಣ. ಆರ್ಸಿಬಿ ಆಟಗಾರರ ನೋಡಲು ಮುಗಿಬಿದ್ದ ಫ್ಯಾನ್ಸ್. ವಿಧಾನಸೌಧದ ಬಳಿ ಜನರ ಜಮಾವಣೆ. ಜನರ ಕಾಲ್ತುಳಿತದಿಂದ ಗಿಡಗಳು ನೆಲಸಮ. ಕಬ್ಬನ್ ಪಾರ್ಕ್ನ ಗಿಡ ಮರಗಳಿಗೂ ಹಾನಿ. ದೂರು ನೀಡಲು ಮುಂದಾದ ವಾಕರ್ಸ್ ಅಸೋಸಿಯೇಷನ್. ಕನ್ನಡಿಗರ 18 ವರ್ಷದ ಐಪಿಎಲ್ ಕನಸು ಆರ್ಸಿಬಿ ಕಪ್ ಗೆಲ್ಲುವ ಮೂಲಕ ನನಸಾಗಿತ್ತು. ಆದರೆ ಆ ಸಂಭ್ರಮ ಬಹುಕಾಲ ಉಳಿಯಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಿಂದ 11 ಜನ ಅಮಾಯಕರು ಪ್ರಾಣ ತೆತ್ತರು. ಆದರೆ ಅದೃಷ್ಟವಶಾತ್ ವಿಧಾನಸೌಧದಲ್ಲಿ ನಡೆದ ಆರ್ಸಿಬಿ ಆಟಗಾರರ ಸನ್ಮಾನ ಸಮಾರಂಭದಲ್ಲಿ ಯಾವುದೇ ದೊಡ್ಡ ಅನಾಹುತಗಳು ಆಗಲಿಲ್ಲ. ಆದರೆ ವಿಧಾನಸೌಧ ಹಾಗೂ ಹೈಕೋರ್ಟ್ ಮುಂಭಾಗದಲ್ಲಿ ಸೇರಿದ ಭಾರೀ ಜನರ ದಟ್ಟಣೆ ಗಿಡ ಮರಗಳಿಗೆ ಹಾನಿಗೊಳಿಸಿದೆ. ವಿಧಾನಸೌಧ ಹಾಗೂ ಹೈಕೋರ್ಟ್ ಆವರಣದಲ್ಲಿರುವ ಬ್ಯಾರಿಕೇಡ್ಗಳನ್ನು ತಳ್ಳಿ ನೆಲಮಟ್ಟದ ಗಿಡಗಳನ್ನು ಅಥವಾ ಆರ್ನಮೆಂಟಲ್ ಪ್ಲಾಂಟ್ಗಳನ್ನು ಜನ ತುಳಿದು ಹಾಕಿದ್ದಾರೆ. ಇದರಿಂದಾಗಿ ವಿಧಾನಸೌಧ ಮುಂಭಾಗದ ಗಿಡಗಳೆಲ್ಲ ಮುರಿದು ಒಣಗಿ ಹೋಗಿವೆ. ಯಾವುದೋ ಗಿಡಗಳು ಹೋಗಿದೆ ಅದನ್ನೆಲ್ಲ ತೆರವುಗೊಳಿಸಿ ಹೊಸದಾಗಿ ಅಲ್ಲಿ ಗಿಡಗಳನ್ನ ನೆಡೆಸಬೇಕು. ಮತ್ತು ಎಲ್ಲೆಲ್ಲಿ ಇದು ಬ್ಯಾರಿಕೇಡ್ಗಳು ಹಾಳಾಗಿದೆ ಅದೆಲ್ಲ ನಮ್ಮ ಪಿಡಬ್ಲ್ಯೂಡಿಯಿಂದ ಅವರು ಅದನ್ನು ಆ್ಯಕ್ಚುಲಿ ದುರಸ್ತಿ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೊಳ್ತಾರೆ. ಬಟ್ ನಾವು ಎಲ್ಲೆಲ್ಲಿ ಮರಗಳು ಹೋಗಿದೆ, ಗಿಡಗಳು ಹೋಗಿದೆ ಅಂಥ ಪ್ಲೇಸಲ್ಲಿ ಅವನ್ನೆಲ್ಲ ರೀಪ್ಲೇಸ್ ಮಾಡಿ ಮತ್ತೆ ಭೂದೃಶ್ಯವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಖಂಡಿತ ಮರಗಳ ಮೇಲೆ ಎತ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಪಾಯಕಾರಿ. ವಿಧಾನಸೌಧ ಮತ್ತು ಹೈಕೋರ್ಟ್ ನಡುವೆ ಇರತಕ್ಕಂಥ ಮೀಡಿಯನ್ ಇದೆಯಲ್ಲ, ಅಲ್ಲಿ ಭಾಳಷ್ಟು ಜನಸಂದಣಿ ಇದ್ದಿದ್ದರಿಂದ ಒಂದು ನೆಲಮಟ್ಟದ ಗಿಡಗಳೇನಿದೆ ಕೆಲವಕ್ಕೆ ಹಾನಿಯಾಗಿದೆ. ಕೇವಲ ವಿಧಾನಸೌಧ ಮುಂಭಾಗದ ಗಿಡಗಳಿಗೆ ಮಾತ್ರ ಹಾನಿಯಾಗಿಲ್ಲ. ಎದುರುಗಡೆ ಇರುವ ಕಬ್ಬನ್ ಪಾರ್ಕ್ನ ಗೇಟ್ ಅನ್ನು ಹಾರಿ ಜನ ಬಂದಿದ್ದಾರೆ. ಜೊತೆಗೆ ಪ್ರಾಣವನ್ನು ಲೆಕ್ಕಿಸದೆ ಮರ ಏರಿ ನಿಂತಿದ್ದಾರೆ. ಇದರಿಂದ ಕಬ್ಬನ್ ಪಾರ್ಕ್ನ ಮರಗಳಿಗೂ ಡ್ಯಾಮೇಜ್ ಆಗಿದೆ. ಈ ಬಗ್ಗೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ದೂರು ದಾಖಲಿಸಲು ಮುಂದಾಗಿದೆ. ಈ ಬಗ್ಗೆ ಕಾರಣವಾದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಡ್ತೇವೆ. ಬಾಲಭವನದ ಮೂಲಕವೂ ವಾಹನಗಳಲ್ಲಿ ಸಂಚರಿಸಿದ್ದಾರೆ ಅಂತ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ತಿಳಿಸಿದ್ದಾರೆ. ಕಬ್ಬನ್ ಪಾರ್ಕಲ್ಲಿ ಬಂದಿರ್ತಕ್ಕಂಥ ಇವಾಗೆಲ್ಲ ಈ ಅಭಿಮಾನಿಗಳು ಬಂದು ಇಡೀ ಆ ಗಿಡ ಮರಗಳು ಎಲ್ಲ ತುಳಿದು ಹಾಳು ಮಾಡಿದೆ. ಜೊತೆಗೆ ಇಲ್ಲಿಂದ ನಾನು ಈ ಕಾಂಪೌಂಡು ಎಲ್ಲ ಎಗ್ರಿ ಜಂಪ್ ಮಾಡಿದ್ದಾರೆ. ಪ್ರಶಂಸೆ ಮಾಡೋ ದಿವಸ ಇವ್ರೇನು ಮಾಡೋದೆ ಎಲ್ಲ ಆ ಒಂದು ಕಬ್ಬನ್ ಪಾರ್ಕ್ ಒಳಗಡೆನೆ ಆ ಬಾಲ್ಭವನ್ ಗೇಟಿಗೆ ಇವರೆಲ್ಲ ಯಾರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ತಗೊಂಡು ಅದೇ ಗೇಟಲ್ಲಿ ತಗೊಂಡ್ಬಂದು ಗೇಟ್ ಓಪನ್ ಮಾಡಿಸಿ ಒಳಗೆ ಬಂದಿರೋದು. ಇವರು ಯಾವ ಥರ ಪರ್ಮಿಷನ್ ಕೊಟ್ಟರು, ಏನು ಕೊಟ್ಟರು, ಮತ್ತು ಇಲ್ಲಿ ಆಗಿರ್ತಕ್ಕಂಥ ಈ ಡ್ಯಾಮೇಜ್ಗೆ ಯಾರು ಇದು ಕಬ್ಬನ್ ಪಾರ್ಕ್ ಬಂದು ಪಾರ್ಕ್ ಆ್ಯಂಡ್ ಪ್ರಿಸರ್ವೇಷನ್ ಆ್ಯಕ್ಟ್. ಒಟ್ನಲ್ಲಿ ಒಂದೆಡೆ ಜನರ ಕಾಲ್ತುಳಿತವಾದರೆ ಮತ್ತೊಂದೆಡೆ ಗಿಡಗಳು ಸಹ ಕಾಲ್ತುಳಿತಕ್ಕೆ ನರಳಿ ಹೋಗಿವೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.